2.5 ವರ್ಷದಲ್ಲಿ ಒಂದು ಬ್ಲೂ ಪ್ರಿಂಟ್ ಆಗಿ ಬೇರೆ ದೇಶದಲ್ಲಿ UK ನಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗ್ಬಿಡ್ತಾ ಇತ್ತು. ಇಟ್ಸ್ ನಾಟ್ ಪಾಸಿಬಲ್. ಗೊತ್ತು, ಸುಮ್ಮನೆ ಒಂದು ಇಶ್ಯೂ ಮಾಡೋದು, ರಾಜಕಾರಣಿಗಳು ಮಾಡೋದಲ್ಲ ಅದನ್ನ, ಒಂದು ಇಶ್ಯೂ ಮಾಡೋದು, ಅದರಲ್ಲಿ ಜಾತಿ ಧರ್ಮ ರಾಜ್ಯಗಳನ್ನ ತಂದಿಕ್ಕೋದು. ಈಗ ಇವ್ರು ಹೇಳ್ತಾರೆ, BJP ಹೇಳ್ತಾರೆ, ನಿಮ್ಗೆ ಬೇಕಾದ ಸರ್ಕಾರನೆಲ್ಲ ಐತಲ್ಲ ಸ್ಟಾಲಿನ್ದು, ಹೋಗಿ ಕೇಳಿ ಅಂತಾರೆ. ಅಲ್ಲಿ ಫಸ್ಟ್ ಆಫ್ ಆಲ್ ಯಾರು ಹೇಳ್ತಲ್ಲ, ಇಲ್ಲಿ ಕೆರೆಗಳನ್ನ ಯಾಕೆ ಮುಚ್ಚಿದ್ರಿ ಅಂತ. ನಮಗೆ ಬೇಕಾರೋದು ಬೆಂಗಳೂರಿನ ಕೆರೆಗಳನ್ನ ಮುಚ್ಚಿದವ್ರು ಯಾರು, ತಿಂದವ್ರು ಯಾರು, ಮಾರ್ದವ್ರು ಯಾರು, ಒಂದು ಕಪ್ಪು ಚುಕ್ಕೆ ಹೇಳದಂತ ಸಿದ್ದರಾಮಯ್ಯ ಯಾಕೆ ಗೊತ್ತಿಲ್ವಾ? ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಿಲ್ಲ, 1200 ಕೆರೆ ಮುಚ್ಚೋಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟು, ನಿಮಗೆ ಗೊತ್ತಿಲ್ವಾ? ಆಮೇಲೆ ನೀವ್ಯಾಕೆ ನಾಟಕ ಆಡಿದ್ರಿ? 40% ಕೂಡ ನಾಟಕನೇ. ಯಾಕೆ ಅಂತಂದ್ರೆ ಇವ್ರ ದಾಖಲೆನೇ ಇಲ್ಲ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ. ಒಂದು ಕಾಲರ್ ಸರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಯಾರ ಜೊತೆ ಮಾತನಾಡಬೇಕು? ತಾವೆಲ್ಲಿಂದ ಮತ್ತು ತಮ್ಮ ಹೆಸರು? ಸರ್, ನಾನು ಇಂದಿರಾನಗರಿಂದ. ಹೇಳಿ ಬ್ರದರ್. ಹಲೋ, ನಮಸ್ಕಾರ, ಹೇಳಿ ಸರ್. ನೀವೆಲ್ಲ ಕರೆಕ್ಟ್, ಬಟ್ ನಿಮ್ಮ ನಮಸ್ಕಾರ. ಹೇಳಿ ಕೇಳಿಸ್ತದೆ. ನನ್ನ ಹೆಸರು ಅನ್ವರ್ ಪಾಷಾ ಅಂತ, ಜಗದೀಶ್ ಅವರು. ಅನ್ವರ್ ಪಾಷಾ, ಹೇಳಿ. ಸರ್, ಕರೆಕ್ಟ್. ನಿಮ್ಗೆ ಬಿಗ್ ಬಾಸ್ ಅಲ್ಲೂ ನೋಡಿದೆ, ನಿಮ್ಮ ಆಕ್ಟಿವಿಟಿ, ನಿಮ್ದು ಮಾತನಾಡೋ ಸ್ಟೈಲು, ನೀವು ನ್ಯಾಯ ಕೊಡೋದಕ್ಕಾರೆ. ಬಟ್ ನಿಮ್ಮ ಮಾತಿದೆಯಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನೀವು ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿಬಹುದು. ಈಗ ಮೊನ್ನೆ ಬೆಳಗಾಮಲ್ಲಿ 26 ಜನ ನಮ್ಮವ್ರನ್ನ ಸಾಯಿಸ್ಬಿಟ್ರು. ಹೌದು ಸರ್, ಗೊತ್ತಲ್ವಾ ವಿಚಾರ? ಕೇಂದ್ರ ಸರ್ಕಾರ ಯುದ್ಧ ಮಾಡ್ಬೇಕು ಅಂತ ಐತೆ. ಹೌದು, ಮಾಡ್ಬೇಕಾದ. ಒಂದ್ ನಿಮಿಷ ಅದಕ್ಕೆ ಬಂದೆ. ಈಗ ಯುದ್ಧ ಮಾಡೋದು ಕೇಂದ್ರ ಸರ್ಕಾರ, ಸೈನಿಕರು ಮಾಡ್ಕೊಂತಾರೆ. ಒಳ್ಳೆ ರಾಜಕಾರಣಿಗಳು ಜಮೀರ್ ಅಂತವ್ರು ಬಾಂಬ್ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ಬಾಂಬ್ ಯಾರ ಕೈ ಸಿಗ್ತದೆ? ಬಾಂಬ್ ಜಮೀರ್ ಕೈ ಸಿಗೋ ಸಾಧ್ಯನಾ? ಈ ರೀತಿ ಒಬ್ಬ ಜವಾಬ್ದಾರಿ ಮಿನಿಸ್ಟರ್ ಆಗಿ ನಾನು ಬಾಂಬ್ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರೆ, ಈಗ ಒಬ್ಬ ಮಿನಿಸ್ಟ್ರಿ ಮಾತಂದ್ರೆ, ಈಗ ಅವ್ರು ಫಾಲೋ ಮಾಡೋರು, ಅವ್ರು ನೋಡೋರೆಲ್ಲ ನಾವುಗಳೊಂದು ಬಾಂಬ್ ಇಕ್ಕನ ಅಂತಂದ್ರೆ ಸಮಾಜ ಗತಿ ಏನಾಗಬೇಕು? ಹಾಗಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಇವತ್ತಿನ ರಾಜಕಾರಣಿಗಳು ಇವತ್ತು ತೊರೆದಾಗ ಪ್ರಶ್ನೆ ಮಾಡ್ಬೇಕಾದ್ರೆ ಸ್ವಲ್ಪ ಕಾರ್ವ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ನೋಡಿ, ಯಾರು ರಾಜಕೀಯದವರು ಅವ್ರ ಮಾತು ಬಿಡಿ, ಬಟ್ ನೀವು ಸಮಾಜ ಪರವಾಗಿ ಮಾತನಾಡೋರು, ನೀವೆಲ್ಲ ಮಾತನಾಡಿ, ಬಟ್ ನಿಮ್ಮ ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ಓಕೆ ಬ್ರದರ್. ಅಂದ್ರೆ ವಾಲ್ ಹಾಕಿ ಅಂತ. ಈಗ ಅನ್ವರ್ ಪಾಷಾ ಅವರೇ ಹೇಳಿ ಸರ್. ಈಗ ಲಾಯರ್ ಜಗದೀಶ್ ಅವರು ನಿಮಗೆ ಇಷ್ಟ ಆದ್ರೆ ಅವರ ಕೆಲ ಗುಣಗಳು ನಿಮಗೆ ಕಷ್ಟ. ಕೆಲವು ಮಾತ್ರ ಅಂದ್ರೆ ಕೆಲವೊಮ್ಮೆ ಭಾವೋದ್ರೇಕಕ್ಕೊಳಗಾಗಿ ಅತಿರೇಕವಾಗಿ ಮಾತನಾಡ್ತಾರೆ ಅನ್ನೋದು ಅಲ್ವಾ? ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ ಅನ್ವರ್ ಪಾಷಾ ಅವರೇ. ಹಾಗೆ ಸ್ವಲ್ಪ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನೋಡಿ ಸರ್, ಕಾಳಜಿ ಸರ್, ಕಾಳಜಿ. ಥ್ಯಾಂಕ್ ಯು ಅನ್ವರ್ ಪಾಷಾ ಅವರೇ, ಫ್ರೀಡಂ ಟಿವಿ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸೊ ನಿಮ್ಮ ಮೇಲೆ ಕಾಳಜಿ ಸರ್, ಡೆಫಿನೆಟ್ಲಿ ಅದು ನಕಾರಾತ್ಮಕವಾಗಿರ್ಲಿ ಧನಾತ್ಮಕವಾಗಿರ್ಲಿ, ಅದ್ರಲ್ಲಿ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇದೆಯಲ್ಲ. ಅಂಡ್ ನಾವು ವಿಷಯಕ್ಕೆ ಬಂದ್ಬಿಡೋಣ ಸರ್, ನಾನು ಅದು ಅಲ್ಲಿ ಡೈವರ್ಟ್ ಆದೆ ನಾನು. ಹಾಗೆ ನಿಮ್ಮನ್ನ ಕೆದಕಿ ಒಂದು ವರ್ಗ ಲಾಭ ಪಡ್ಕತಾ ಇದೆ, ನಿಮ್ಮನ್ನ ಪ್ರವೋಕ್ ಮಾಡಿ ಒಂದು ವರ್ಗ ಲಾಭ ಪಡ್ಕತಾ ಇದೆ. ಸೊ ಈ ಎರಡು ನನಗೆ ಗೊತ್ತಿದೆ ಅಂತ ನೀವು ಅನ್ಕೊಂಡಿದ್ದೀರಾ? ಗೊತ್ತಿದೆ ಸರ್, ಗೊತ್ತಿದೆ. ಬಟ್ ಆ ಜಾಡ್ನಲ್ಲಿ ಫ್ಲೋ ಅಂತೂ ಹೋಗ್ತಾ ಇದೆ. ಗೊತ್ತಿದೆ, ಒಂದಷ್ಟು ಅನಾಹುತಗಳಾಗತ್ತೆ, ಒಂದಷ್ಟು ಐ ಥಿಂಕ್ ಗ್ರೋತ್ ಆಗುತ್ತೆ, ಒಂದಷ್ಟು ನೋವಾಗುತ್ತೆ, ಒಂದಷ್ಟು ಸಫರಿಂಗ್ ಆಗುತ್ತೆ, ಒಂದಷ್ಟು ಕಣ್ಣೀರು ಬರ್ತದೆ, ಒಂದಷ್ಟು ಯೋಚನೆಗಳು ಬರ್ತದೆ. ಯಾಕಪ್ಪ ಅಂದಾಗ, ಬಿಕಾಸ್ ನೋಬಡಿ ಲೈಕ್ ಟು ಸಿ ದೇರ್ ಓನ್ ಫ್ಯಾಮಿಲಿ ಇನ್ ದ ಜೈಲ್. ನಾನು ಜೈಲಲ್ಲಿ ಇದ್ದಾಗ ಮಗ ನೋಡಿದಾಗ ನೋವಾಗ್ತಾ ಇತ್ತು, ಏನ್ ಬೇಕಾಗಲ್ಲ ಅಂತ ಅನ್ಸಿದ್, ನಿಜಾನೇ ಇಲ್ಲ ಅಂತ ಹೇಳ್ತಾರೆ ಎತ್ಗಳು. ಆಮೇಲೆ ಬಂದ್ಬಿಟ್ಟಿದೀವಿ 25 ವರ್ಷ, 2000 ಇಸ್ವಿನಲ್ಲಿ ಶುರು ಮಾಡಿದ್ವಿ, 25 ವರ್ಷ ಬಂದ್ಬಿಟ್ಟಿದೀವಿ. ಏನಾದ್ರೂ ಒಂದು ಕಪ್ ಹಿಡಿಲೇಬೇಕು, ಕಪ್ ನಮ್ದಾಗ್ಬೇಕು ಅನ್ನೋದು ನಮ್ಮ ವಿಚಾರ. ನೋಡೋಣ ಸರ್, ಕಪ್ ಅವ್ರದಾ ನಮ್ದಾ ಮುಂದಿನ ದಿನಗಳಲ್ಲಿ ಜನ ಡಿಸೈಡ್ ಮಾಡ್ತಾರೆ. ಸೊ ಬಂದ್ಬಿಟ್ಟಿದೆ ರಾಜಕೀಯಕ್ಕೆ ಬಂದ್ಬಿಟ್ಟಿದೀವಿ. ಓಕೆ, ಗೊತ್ತಿಲ್ಲದ್ರೆ ಒಂದಷ್ಟು ಜನ ಉಪಯೋಗಿಸ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದಷ್ಟು ಜನ ದುರ್ಬಳಕೆನೂ ಮಾಡ್ಕೊಂಡಿದ್ದಾರೆ ನಮ್ಮನ್ನ, ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಐ ಥಿಂಕ್ ದಟ್ ಎನರ್ಜಿನ ಮಾಡ್ಕೊಂಡಿದ್ದಾರೆ. ಓಕೆ, ಹಾಗಾಗಿ ಎಸ್ ಸರ್. ಇನ್ನು ಈ ಕಾಲರ್ ರೆಡಿ ಇದ್ದಾರೆ, ಅದಕ್ಕೂ ಮುನ್ನ ಸರ್, ನಮ್ಮ ರಾಜ್ಯದ ಲಾ ಅಂಡ್ ಆರ್ಡರ್ ಅಂದ್ರೆ ಪೊಲೀಸರು ಅಂದ್ರೆ ಕಾನೂನು ಸುವ್ಯವಸ್ಥೆ. ಆದ್ರೆ ನಿಮ್ ಜೊತೆ ಮಾತ್ರ ಕೊಡಿಗೆಹಳ್ಳಿ ಪೊಲೀಸರ ಬಗ್ಗೆ ಬೇರೆನೇ ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾರ ಜೊತೆ ಮಾತನಾಡಬೇಕು ನೀವು? ನಾವು ಲಾಯರ್ ಜಗದೀಶ್ ಜೊತೆ ಹೇಳಿ ಸರ್. ಸರ್ ಹಲೋ ಸರ್. ಹಲೋ ಹೇಳಿ, ಲಾಯರ್ ಜಗದೀಶ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಬ್ರದರ್, ಹೇಳಿ.
ಸರ್ ನಮ್ ನಿಮ್ ದೊಡ್ಡ ಫ್ಯಾನ್ ಸರ್. thanks a lot. ನೋಡ್ಕೊಂಡ್ ಬಂದಿದೀವಿ ಥ್ಯಾಂಕ್ಸ್ ಅ ಲಾಟ್ ಹೇಳಿ. ಸರ್. ನಿಮ್ಮ ಅದು ಲಾಯರ್ ಬಗ್ಗೆ ಇದ್ ಮಾಡ್ತೀರಲ್ಲ ಸರ್, ಧೈರ್ಯವಾಗಿ, ಅದು ನಮ್ಗೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀರಾ? ಸರ್ ಅದೇ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ, Oh, thank you. ಮಾತಾಡ್ಬೇಕಂತ ಅನ್ಸ್ತು ಸರ್, ಅದಕ್ಕೆ ಮಾತಾಡಿದ್ವಿ. ಥ್ಯಾಂಕ್ ಯು ಬ್ರದರ್. ತಮ್ಮ ವಯಸ್ಸೇನು ಬ್ರದರ್? ತಮ್ಮ ವಯಸ್ಸು? ಸರ್ ನಿಮ್ ಮಾತಾಡಿದ್ರೇನೆ ಖುಷಿ ಸರ್, ಅದಕ್ಕೆ. ಅಲ್ಲಲ್ಲ, ನೀವು ಎಲ್ಲಾ ವರ್ಗಕ್ಕೂ ಇಷ್ಟ ಆಗ್ತೀರಾ ಅಂತ ನೀವು. ತಮ್ಮ ವಯಸ್ಸೇನು ಇವ್ರೆ? ನಿಮ್ಮ ಏಜ್ ಏನು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ವಯಸ್ಸು? ಏಜ್ 18 years ಸರ್. 18. ಯಂಗ್ಸ್ಟರ್ಸ್. ಓಕೆ. ಏನ್ ಇಷ್ಟ ನಿಮಗೆ ಲಾಯರ್ ಜಗದೀಶ್ ಅವರ ಗುಣಗಳಲ್ಲಿ? ಸರ್ ಅವರು ನ್ಯಾಯದ ಪರವಾಗಿ ಮಾತಾಡೋ ರೀತಿ ಸರ್, ಸತ್ಯ ಇದ್ ಮಾಡ್ತಾರೆ, ಆಮೇಲೆ ಸಖತ್ ಧೈರ್ಯ ಮಾಡ್ತಾರೆ ಸರ್, ಅದಕ್ಕೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.